ಅನನ್ಯ ಡ್ರಾಮಾ ಕಂಪನಿ ಓಪನ್ ಮಾಡಿದ ಸುಜಾತಾ ಭಟ್ ಸುಳ್ಳಿನ ಮುಖ ಎಸ್ಐಟಿ ಮುಂದೆ ಬಯಲಾಗಿದೆ. ತಲೆಗೆ ಬಂದಂತೆ ಹೇಳಿಕೆ ಕೊಡ್ತಾ ಇದ್ದ ಸುಜಾತಾ ಕಟ್ಟಿದ್ದು ಸುಳ್ಳು ಅಂತ ಗೊತ್ತಾಗಿದೆ. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಸುಜಾತಾ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಅತ್ತ ಧರ್ಮಸ್ಥಳದಲ್ಲಿ ಮಾಸ್ ಮ್ಯಾನ್ ಗುಂಡಿ ಅಗಿತಾ ಇದ್ರೆ ಇತ್ತ ಸುಜಾತಾ ಭಟ್ರಿಂದ ಅನನ್ಯ ಎಂಬ ಮಗಳ ಪಾತ್ರ ಸೃಷ್ಟಿಯಾಗಿ ನಾಟಕ ಕಂಪನಿ ಓಪನ್ ಆಗಿತ್ತು. ಈ ಪ್ರಕರಣ ಕೈಗೆತ್ತಿಕೊಂಡಿದ್ದ ಎಸ್ಐಟಿ ಸುಜಾತಾಗೆ ನೋಟಿಸ್ ಕೊಟ್ಟಿತ್ತು. ಆಗಸ್ಟ್ 29ಕ್ಕೆ ಬರ್ತೀನಿ ಎಂದಾಕೆ ಮೊನ್ನೆ ಬೆಳಿಗ್ಗೆ 5 ಗಂಟೆಗೆ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಆಗಮಿಸಿ ವಿಚಾರಣೆ ಎದುರಿಸಿದ್ರು. ದಾಖಲೆ ತರುವಂತೆ ಪೊಲೀಸರು ಸೂಚಿಸಿದ್ರು. ಆದ್ರೆ ಇವತ್ತು ದಾಖಲೆ ಕೊಡಬೇಕಾದ ಸುಜಾತಾ ಸುಳ್ಳಿನ ಮುಖವಾಡ ಬಯಲಾಗಿದೆ. ಎಸ್ಐಟಿ ಪ್ರಶ್ನೆಗೆ ಸುಜಾತಾ ಕಕ್ಕಾಬಿಕ್ಕಿ, ದೂರು ವಾಪಸ್. ಸುಜಾತಾ ಸುಳ್ಳಿನ ಆಟ ಎಸ್ಐಟಿ ಮುಂದೆ ನಡೆದಿಲ್ಲ. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತಾ ಕಕ್ಕಾಬಿಕ್ಕಿಯಾಗಿದ್ದು ದೂರು ಹಿಂಪಡಿತಾ ಇದ್ದೇನೆ, ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ದಾರೆ. ಎಸ್ಐಟಿ ವಿಚಾರಣೆ ವೇಳೆ ಸತ್ಯ ಹೇಳಿರುವ ಸುಜಾತಾ ಭಟ್ ನಾನು ಹೇಳಿದ್ದೆಲ್ಲ ಸುಳ್ಳು, ತಪ್ಪಾಯ್ತು, ಬಿಟ್ಟು ಬಿಡಿ ಅಂತ ಕಣ್ಣೀರು ಹಾಕಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿ ಸುಜಾತಾ ಭಟ್ ದೂರು ವಾಪಸ್ ಪಡ್ಕೊಳ್ತೀನಿ ಅಂದ್ರಂತೆ. ಆದ್ರೆ ಸುಜಾತಾ ಭಟ್ ಹೇಳಿಕೆಗೆ ಸಮ್ಮತಿಸದ ಅಧಿಕಾರಿಗಳು ವಿಚಾರಣೆ ಮುಂದುವರಿಸಿದಾಗ ಸ್ಫೋಟಕ ವಿಚಾರ ಬಯಲಾಗಿದೆ. ಸುಳ್ಳು ಹೇಳಿದ್ದರ ಹಿಂದಿರುವವರ ಹೆಸರನ್ನ ಸುಜಾತಾ ಬಾಯ್ಬಿಟ್ಟಿದ್ದು ಸೂತ್ರಧಾರಿಗಳಿಗೆ ಸಂಕಷ್ಟ ಶುರುವಾಗಿದೆ. ಎಸ್ಐಟಿ ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸುಜಾತಾ ವಿಚಾರಣೆ ಮಾಡಿದ್ದು ಇವತ್ತು ಕೂಡ ಹಾಜರಾಗುವಂತೆ ಸೂಚನೆ ನೀಡಿದೆ. ಚಿನ್ನಯ್ಯ ಜೊತೆಗಿನ ನಂಟು ಒಪ್ಪಿಕೊಂಡ ಮಟ್ಟಣ್ಣನವರ್. ಈ ಬೆಳವಣಿಗೆ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಭಯದಿಂದ ತಪ್ಪು ಸ್ಥಳ ತೋರಿಸಿದ್ದಾನೆ ಅಂತ ಹೇಳಿದ್ದಾರೆ. ಅವಾಗ ಏನಾದ್ರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ 100 ಹೆಣಗಳು, ಶವಗಳ ಕಳೆಬರಗಳು ಸಿಗ್ತಾ ಇದ್ದುವು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗ್ ಬರ್ತಾ ಇದೆ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. 2 ವರ್ಷದಿಂದ ಅವನೇ ಪದೇ ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ನಿನಗೆ ಫೋನ್ ಕರಿಬೇಕಂದ್ರೆ ಯಾರ ನಂಬರ್ ಕೊಡ್ಬೇಕಪ್ಪ ಅಂತ ಎಸ್ಐಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ. ಈ ನಡುವೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಕ್ರೈಸ್ತರ ನಡುವೆ ದ್ವೇಷದ ಹೇಳಿಕೆ ನೀಡಿದ ಆರೋಪದ ಅಡಿಯಲ್ಲಿ ಹೋರಾಟಗಾರ ವಸಂತ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ರೌಡಿ ಶೀಟರ್ನನ್ನ ಮಾನವ ಹಕ್ಕುಗಳ ಅಧಿಕಾರಿ ಎಂದಿದ್ದ ಮಟ್ಟಣ್ಣನವರ್ ವಿರುದ್ಧ ದೂರು ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9.